ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ನಾನು ಈ ಬೆಡ್ಶೀಟ್ ಒಳಗಡೆ ಬಚ್ಚಿಕೊಂಡಿದ್ರೆ ದೇವಿಯವ್ರಿಗೆ ಅಂಬಿಕಾ ಅವ್ರಿಗೆ ನನ್ ಕಾಣಿಸಲ್ಲ ಅನ್ಸುತ್ತೆ. ಆದ್ರೂ ಯಾವ್ದಕ್ಕೂ ನಾಳೆ ಮನೆ ಮುಂದೆ ನಾಳೆ ಬಾ ಅಂತ ಒಂದು ಬೋರ್ಡ್ ಬರ್ದಾಕ್ಬಿಡ್ತೀನಪ್ಪ. ಈ ಜಗಳ ಗಂಟಿನ ರೂಮಿಗೆ ಬಂದಾಗಿಂದ ಎಲ್ಲ ಹಾಳಾಗಿದೆ. ಎಲ್ಲಂದ್ರಲ್ಲಿ ಏನಾದರೂ ಬಿಸಾಕ್ತಾನೆ ಇರ್ತಾಳೆ. ಬ್ಲ್ಯಾಂಕೆಟ್ನ ಯಾರಾದರೂ ಹೀಗೆ ಮುದ್ದೆ ಮಾಡಿರ್ತಾರ? ಹಲೋ, ಎಸ್ ಐ ಹ್ಯಾವ್ ಸೆಂಟ್ ಯು ದ ಮೇಲ್, ಜಸ್ಟ್ ಚೆಕ್. Okay, do one thing. Just check the mail and call me back. Done. ಏನಿದೆ ಪಿಲ್ಲೋ ಹಾಕಿ ಇಷ್ಟೊಂದು ಗಟ್ಟಿ ಇದೆ. ಏಯ್ ದುರ್ಗಾ, ನೀನ ಬೆಡ್ಶೀಟ್ ಒಳಗಿರೋದು? ನೀನೇ ಆಗಿರ್ತೀಯ. ನಮ್ಮನೇಲಿ ನಿಂತಿರ್ತವ್ರು ಯಾರು ಇಲ್ವಲ್ಲ. ಏಯ್, ಏನಾಗಿದೆ ನಿನಗೆ? ಹುಷಾರಿಲ್ವಾ? ಚೆನ್ನಾಗೇ ಇದೆಯಲ್ಲ. ಏನಿದು, ಹೊಸ ಕಿತಾಪತಿನ? ವಾಸು, ಇದು ನೀವೇ ತಾನೆ? ಅಲ್ಲ, ನನ್ನ ದೆವ್ವ. ಏಯ್ ದುರ್ಗಾ, ದೆವ್ವ ಏನಾದ್ರೂ ಬಾಸ್ ರೂಪಲ್ಲಿ ಬಂದಿದ್ಯಾ? ಏಯ್ ದುರ್ಗಾ, ನಿನ್ ತಲೆ ಕೆಟ್ಟಿದ್ಯಾ ಅಂತ ಕೇಳೋಣ ಅಂತಂದ್ರೆ ಅದು ಆಲ್ರೆಡಿ ಸರಿ ಇಲ್ಲ ಅಂತ ನಿನ್ಗೆ ಗೊತ್ತಿದೆ. ಬರ್ತಾ ಜಾಸ್ತಿ ಲೂಸ್ ಆಗ್ತಾ ಇದೆಯಾ. ದೆವ್ವ ಅಂತೆ ಬಾಸ್ ರೂಪದಲ್ಲಿ ಬಂದಿರೋದಂತೆ. ಯು ಆರ್ ಜಸ್ಟ್ ಅನ್ಬಿಲೀವಬಲ್. ಹಾಗಾದ್ರೆ ನಿಜವಾಗ್ಲೂ ಬಾಸ್ ರೂಪದಲ್ಲಿ ದೆವ್ವನ ಬಂದಿದ್ದು? ಹೊರಟಾಯ್ತಾ? ಮುದ್ದೆ ಅವಳು ನೆನ್ಸ್ಕೊಳಕ್ಕೂ ನನ್ಗಿಷ್ಟ ಇಲ್ಲ. ನಾನು ಯಾರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ? ದುರ್ಗಾ, ಏನಾಗಿದೆ ನಿನ್ಗೆ? ದುರ್ಗಾ, ಏನಾಯ್ತು ನಿನ್ಗೆ? ನನ್ ಮಾತ್ ಕೇಳು ದುರ್ಗಾ, ಹೆದರ್ಕೋಬೇಡ. ನನ್ ಮಾತ್ ಕೇಳು. ಯಾಕೆ ಹಿಂಗ ಆಡ್ತಿದ್ಯಾ? ದುರ್ಗಾ ಪ್ಲೀಸ್ ಒಂದೇ ನಿಮಿಷ ನನ್ ಮಾತ್ ಕೇಳು. ಅಲ್ಲೇರು ನಾನು ಬರ್ತಿದ್ದೆ. ದುರ್ಗಾ, ಯಪ್ಪ, ಒಂದ್ ಕ್ಷಣ ನಿಲ್ಲಲ್ವಲ್ಲ ಈ ಹುಡುಗಿ. ಏನ್ ಮಾಡೋದು?